పెట్టుబడి చీరల నుండి పెళ్లి పట్టు చీరల వరకు అన్ని కూడా హోల్సేల్ ధరల్లో కావాలంటే ఒకసారి తప్పకుండా ఈ షాప్ ని విజిట్ చేయండి. షాప్ నేమ్ వచ్చేసి పీవీఆర్ సిల్క్. ఈ షాప్ వచ్చేసి చింతామణి అండి, చిక్బళ్ళాపూర్ డిస్టిక్ లో ఉంటుంది. ఇక్కడ ప్యూర్ కంచిపట్టు చీరలు జస్ట్ 5,000. ಅಧಿಕಾರ ಅವಧಿಯಲ್ಲಿ ಮಾಡಿರುವ ಸೇವೆ ಹಾಗೂ ಸಮಾಜದ ಹಿತದೃಷ್ಟಿಯಿಂದ ನಿಜವಾದ ಕರ್ತವ್ಯ ಮಾಡಿರುವ ಪೊಲೀಸ್ ಅಧಿಕಾರಿಗಳು ನಿವೃತ್ತಿ ಹೊಂದಿರುವ ಪಿಎಸ್ಐ ಎಂ ನಂಜುಂಡಪ್ಪ ಹಾಗೂ ಎಎಸ್ಐ ಎನ್ಡಿ ನಾರಾಯಣಪ್ಪ ರವರಿಗೆ ಕೋಲಾರ ಜಿಲ್ಲಾ ಪೊಲೀಸ್ ಶ್ರೀನಿವಾಸಪುರ ಪೊಲೀಸ್ ಠಾಣೆ ವಯೋನಿವೃತ್ತಿ ಹೊಂದಿರುವ ಅಧಿಕಾರಿಗಳಿಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮ ಪೊಲೀಸ್ ಇನ್ಸ್ಪೆಕ್ಟರ್ ಗೊರವನಕೊಳ್ಳ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಜಯಾನಂದ, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ತುಪ್ಪಲ್ಲಿ ನಾರಾಯಣಸ್ವಾಮಿ, ಹಿರಿಯ ಮುಖಂಡರು ಪೂಲು ಶಿವರೆಡ್ಡಿ ಹಾಗೂ ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರು, ಜನಸಾಮಾನ್ಯರು, ವಿವಿಧ ಇಲಾಖೆ ವರ್ಗದವರು, ಅಭಿಮಾನಿಗಳು ಹಾಗೂ ನಿವೃತ್ತಿ ಹೊಂದಿರುವ ಕುಟುಂಬಸ್ಥರು ಎಲ್ಲರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಯಶಸ್ಸುಗಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ತುಪ್ಪಲ್ಲಿ ನಾರಾಯಣಸ್ವಾಮಿರವರು ಮಾತನಾಡಿ, ಪ್ರತಿಯೊಬ್ಬರೂ ಅಧಿಕಾರ ಅವಧಿಯಲ್ಲಿ ಸದುಪಯೋಗಪಡಿಸಿಕೊಳ್ಳಿ. ಜನಸಾಮಾನ್ಯರ ಸೇವೆ ಮಾಡಿ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿದಾಗ ಇಂತಹ ಕಾರ್ಯಕ್ರಮಗಳು ಎಲ್ಲರಿಗೂ ಮಾದರಿಯಾಗಬೇಕು. ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ಆಲಿಸಿದಾಗ ಎಲ್ಲಾ ರೀತಿಯ ಸಮಸ್ಯೆಗಳು ಸಹಕರಿಸಬೇಕು. ಈ ದಿನ ಪೊಲೀಸ್ ಅಧಿಕಾರಿಗಳ ಬೀಳ್ಕೊಡುಗೆ ಸಮಾರಂಭ. ಎಲ್ಲ ಪೊಲೀಸ್ ಇಲಾಖೆ ಇವರಂತೆ ಪಾಲಿಸಿ ಒಳ್ಳೆಯ ಹೆಸರು ಪಡೆದುಕೊಳ್ಳಬೇಕು. ನಿಮ್ಮೆಲ್ಲರ ಕೆಲಸ ಸಮಾಜದಲ್ಲಿ ಸಾಕ್ಷಿಯಾಗಿ ನಿಲ್ಲಬೇಕು. ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಸಕ್ರಿಯ ಪೊಲೀಸ್ ಅಧಿಕಾರಿ ರಾಮಚಂದ್ರರವರು ಮಾತನಾಡಿ, ಈ ದಿನ ನಮ್ಮ ಅಧಿಕಾರಿಗಳ ನಿವೃತ್ತಿ ಆಗಿರುವುದು ಎಲ್ಲ ಕುಟುಂಬಗಳು ದೇವರ ಸುಖ ಶಾಂತಿ ಅವರಿಗೆ ನೀಡಲೆಂದು ಹಾಗೂ ಸದಾ ಆಶೀರ್ವಾದ ಸಿಗಲೆಂದು ಆಶಿಸುತ್ತೇನೆ. ಅವರ ಅಧಿಕಾರ ಅವಧಿಯಲ್ಲಿ ನಾವೆಲ್ಲರೂ ಎಲ್ಲ ರೀತಿಯ ಕೆಲಸಗಳು ತಿಳಿದುಕೊಂಡಿದ್ದೇವೆ. ಅವರು ಹೇಳಿರುವ ಕೆಲಸಗಳನ್ನು ನಾವು ಮರೆಯಲು ಸಾಧ್ಯವಿಲ್ಲ. ಈ ಸಂದರ್ಭದಲ್ಲಿ ನಿವೃತ್ತಿ ಎಎಸ್ಐ ಎಂಡಿ ನಾರಾಯಣಪ್ಪರವರು ಮಾತನಾಡಿ, ಅವರ ನಿಜವಾದ ಜೀವನದ ಕೆಲವೊಂದು ಅಧಿಕಾರ ಅವಧಿಯಲ್ಲಿ ಯಾವ ರೀತಿ ಕೆಲಸ ಮಾಡಿ ಬಂದಿರುವುದು ಎಲ್ಲವನ್ನು ಸಂಕ್ಷಿಪ್ತವಾಗಿ ವಿವರಗಳನ್ನು ತಿಳಿಸಿದರು. ಎಲ್ಲ ರೀತಿಯ ಕೆಲಸಗಳು ಆರಂಭದಿಂದ ನಿವೃತ್ತಿ ಆಗುವ ತನಕ ಎಲ್ಲ ರೀತಿಯ ಸವಿ ನೆನಪುಗಳ ಬಗ್ಗೆ ಸಭೆಯಲ್ಲಿ ವಿವರಿಸಿದ್ದರು. ಈ ಸಂದರ್ಭದಲ್ಲಿ ಪಿಎಸ್ಐ ಎಂ ನಂಜುಂಡಪ್ಪನವರು ಮಾತನಾಡಿ, ನಿಜವಾಗಿ ಅಧಿಕಾರ ಅವಧಿಯಲ್ಲಿ ಎಲ್ಲರ ಜನರ ಸೇವೆಗೆ ಮುಂದುವರೆಸಿದರೆ ಎಲ್ಲರ ರೀತಿಯ ನಮಗೆ ಸಹಕಾರ ಸಿಗುತ್ತದೆ. ಈಗ ನಾವು ಯುವಕರ ಪೊಲೀಸ್ ಅಧಿಕಾರಿಗಳು ಜನಸಾಮಾನ್ಯರ ಕುಂದು ಕೊರತೆಗಳ ಬಗ್ಗೆ ಸಹಕರಿಸಿ ನಿಮ್ಮಗಳ ವೃತ್ತಿಗೆ ಎಲ್ಲರ ಜನಸಾಮಾನ್ಯರು ಸಹಕರಿಸುತ್ತಾರೆ. ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಜಯಾನಂದನವರು ಮಾತನಾಡಿ, ಪೊಲೀಸ್ ಇಲಾಖೆಗೆ ಸೇರಿದ ನಂತರ ಬಹಳ ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸಬೇಕು. ಉದಾಹರಣೆ, ಈ ದಿನ ನಿವೃತ್ತಿ ಹೊಂದಿರುವ ನಂಜುಂಡಪ್ಪ ಮತ್ತು ನಾರಾಯಣಪ್ಪನವರ ಗೌರವದಿಂದ ನಿವೃತ್ತಿ ಆಗಿರುವುದು ಸಮಾಜದಲ್ಲಿ ಸ್ಥಾನಮಾನ ಸಿಗುತ್ತದೆ. ಯಾವುದೇ ಆಗಿರಬಹುದು, ಸರ್ಕಾರಿ ಸೇವೆ ನಿಷ್ಠಾವಂತರಾಗಿ ಕೆಲಸ ಮಾಡಿದಾಗ ಇಂತಹ ಸಭೆಯಲ್ಲಿ ನಮ್ಮನ್ನು ಗೌರವಿಸುತ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಗೊರವನಕೊಳ್ಳರವರು ಮಾತನಾಡಿ, ನಿವೃತ್ತಿ ಹೊಂದಿರುವ ಪಿಎಸ್ಐ ನಂಜುಂಡಪ್ಪ ಹಾಗೂ ಎಎಸ್ಐ ಎಂಡಿ ನಾರಾಯಣಪ್ಪ ರವರ ಕುಟುಂಬಸ್ಥರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ ಹಾಗೂ ದೇವರು ಅವರಿಗೆ ಸದಾ ಆಶೀರ್ವಾದ ಸಿಗಲೆಂದು ಆಶಿಸಿದರು. ನಮ್ಮ ಜೀವನದಲ್ಲಿ ಒಳ್ಳೆಯ ಕೆಲಸಗಳು ಮಾಡಿದಾಗ ಎಲ್ಲಿ ಬೇಕಾದರೂ ಕೆಲಸ ನಿರ್ವಹಿಸಬಹುದು. ನಾವು ಮಾಡುವ ಕೆಲಸಗಳು ನಿಷ್ಠಾವಂತತನ ಇರಬೇಕು. ನಮ್ಮನ್ನು ಎಲ್ಲರೂ ಬರಮಾಡಿಕೊಂಡು ಸಮಾಜದಲ್ಲಿ ಗೌರವ ನೀಡುತ್ತಾರೆ. ಹಾಗೂ ಈ ಸಮಯದಲ್ಲಿ ಎಂಡಿ ನಾರಾಯಣಪ್ಪ ಅವರು ಮಾತನಾಡಿ, ಅವರು ಮಾಡಿರುವ ಹಾಗೂ ನಂಜುಂಡಪ್ಪರವರು ಕೆಲಸ ಮಾಡಿರುವ ಕಾರ್ಯರೂಪ ಮರೆಯಲು ಸಾಧ್ಯವಿಲ್ಲ. ಹೀಗೆ ಎಲ್ಲಾ ರೀತಿಯ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಜನಸಾಮಾನ್ಯರ ಒಳ್ಳೆಯ ಸ್ಥಾನಮಾನ ತೆಗೆದುಕೊಳ್ಳಬೇಕು. ಆಗ ನಮಗೆ ಗೌರವ ಸಮಾಜದಲ್ಲಿ ಸದಾ ಸಿಗುತ್ತದೆ. ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಪೊಲೀಸ್ ರಾಮಚಂದ್ರ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ನಮ್ಮನ್ನ ಈ ಸಮಾಜನ ಆ
ಸರ್ಕಲ್ ಇನ್ಸ್ಪೆಕ್ಟರ್ ಸಿಬ್ಬಂದಿಯವರಿಗೆ ಮತ್ತು ಇಲ್ಲಿ ಬಂದಿರುವ ಎಲ್ಲ ಗಣ್ಯ ವ್ಯಕ್ತಿಗಳು, ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರ ತುಪ್ಪಲ್ ನಾಯಕ್ ಸರ್ ಮತ್ತು ಎಲ್ಲ ಮುಖಂಡರು, ತಮಗೆ ಒಂದು ವಿಚಾರ ತಿಳಿಸೋದೇನೆಂದರೆ, ನಾನು ಕೋರ್ಟಲ್ಲಿ ಕೆಲಸ ಮಾಡೋರಿಗೆ ನಾನೇನು ಕೋರ್ಟ್ ಪಿ ಸಿ ಆಗಿದ್ದೆ. ಅವ್ರ ವಿಚಾರ ಹೇಗೆ ನಮಗೂ ಗೊತ್ತು. ತಮ್ಮಲ್ಲಿ ಒಂದು ಮನವಿ, ದೇವರು ವರ ಕೊಡುವುದು ಯಾರು ಗೊತ್ತಾಗೋದಿಲ್ಲ. ಪೊಲೀಸ್ ಇಲಾಖೆಯವರು ಈ ಸಮಾಜದಲ್ಲಿ ಸಮಸ್ತ ಜನತೆಗೆ ಒಂದು ಆಧಾರದ ಏನಾದರೂ ಕೆಲಸ ಮಾಡಿದ್ರೆ ಅದು ಶ್ರೀರಕ್ಷೆ ಆಗುತ್ತೆ. ಅಂದರೆ ಅಧಿಕಾರದಲ್ಲಿದ್ದಾಗ ಮಾಡುವಂಥ ಶ್ರೀರಕ್ಷೆ ಕೆಲಸಗಳೇ ಈ ದಿನ ಒಂದು ಸಮಾಜದಲ್ಲಿ ಜನರಲ್ಲಿ ಅರಿವು ಮೂಡಿಸುವುದಂದರೆ ಈ ಶುಭ ಸಂದೇಶ ಒಂದು ಉದಾಹರಣೆ ಆಗುತ್ತೆ. ತಮ್ಮಲ್ಲಿ ಒಂದು ಕಿವಿ ಮಾತು, ಈ ಒಂದು ಹಳ್ಳಿಗಾಗಲಿ ಈ ತಾಲೂಕು ಸುತ್ತಮುತ್ತ ಯಾವುದೇ ಒಂದು ಸಮಸ್ಯೆ ಆಗಲಿ ಹೀಗೆ ಹಾಗೆ ನಡೆಸ್ಕೊಂಡು ಬರ್ತಾ ಇದ್ರು, ಅದೇ ರೀತಿ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಅಧಿಕಾರ ಅವಧಿನಲ್ಲಿ ಎಲ್ಲ ಪೊಲೀಸ್ ಸಿಬ್ಬಂದಿಯವರ ಒಂದು ಸಹಭಾಗಿತ್ವದಲ್ಲಿ ಈ ಒಂದು ಅಭಿವೃದ್ಧಿ ಬಗ್ಗೆ ಚುಕ್ಕಾಣಿ ಹೊಡಿಸಿ ಒಂದು ಜನರ ಸೇವೆಗೆ. ಆದರೆ ಈ ಒಂದು ಪ್ರತಿ ಗ್ರಾಮದಲ್ಲಿ ಪ್ರತಿ ತಾಲೂಕಲ್ಲಿ ಹಬ್ಬ ಬರುತ್ತೆ ಹೋಗುತ್ತೆ, ಆದರೆ ನೀವು ಮಾಡುವ ಸೇವೆ ಸದಾ ನಿಲ್ಲುತ್ತಂದರೆ ಒಂದು ತಪ್ಪಾಗಲಾರದು. ಈ ಒಂದು ಎರಡು ಮಾತು ಹೇಳಿ ತಮ್ಮ ಒಂದು ಸೇವೆಗೆ ಸದಾ ಎಲ್ಲರೂ ಸಹಕರಿಸಿ, ಇದೇ ರೀತಿ ಸಹಕರಿಸಿ ಇಡೀ ಪೊಲೀಸ್ ಸಿಬ್ಬಂದಿ ಈ ಜನರಲ್ಲಿ ತಾಲೂಕಲ್ಲಿ ತಾವು ಮಾಡುವ ಒಂದು ಸೇವೆ ಕೆಲಸ ಜನರಿಗೆ ಅಚ್ಚುಮೆಚ್ಚಾಗಿ ಇರುವಂಥ ಒಂದು ಸಂಭವ ಬರುವ ದಿನಗಳಿದೆ. ಅದೇ ಮುಂದುವರಿಸಿ ಹೋದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಕೆಲವೊಂದು ಸಣ್ಣ ಹೇಳಿದ್ರು, ಏನಾದರೂ ನಾನು ತಪ್ಪು ಮಾಡಿದರೆ ಕ್ಷಮಿಸಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೆ. ದಯವಿಟ್ಟು ಪತ್ರಿಕಾ ವಿಭಾಗದ ಮಾಧ್ಯಮದ ನಮ್ಮ ಬಾಬು ನಿಮಿಷದಲ್ಲಿ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು. ನಂತರ ಈ ಸಮಾರಂಭದ ನೇತೃತ್ವ ಅಂಜನೇಯ ಮತ್ತು ಎಂಬಿ ಸರ್ ಅವರು ತಮ್ಮ ಅನುಭವ ಮಾತುಗಳನ್ನು ಹೇಳ್ತಾರೆ. ದಯವಿಟ್ಟು ಎಲ್ಲರೂ ಸಿಕ್ಕಿಲ್ಲ, ಅವರಿಗೆ ಸಿಕ್ಕಿದೆ ಆ ಅಧಿಕಾರವನ್ನು ಸದುಪಯೋಗಪಡಿಸಿಕೊಂಡು ಸಾರ್ವಜನಿಕರಿಗೆ ಒಳ್ಳೆಯದು ಮಾಡಿ ರಕ್ಷಣೆ ಕೊಟ್ಟರೆ ಅವರಿಗೆ ಒಳ್ಳೆಯದಾಗುತ್ತದೆ. ಅವ್ರ ಮಕ್ಕಳು ಒಳ್ಳೆಯದಾಗ್ತದೆ. ಕಾರ್ಯಕ್ರಮ ಮುಖಾಂತರ ಹೇಳಿಕೆ ಬಯಸುತ್ತೇನೆ. ನನಗೂ ಅವರು ಕುಮಾರಣ್ಣ ನಾನು ಏನೋ ಗಲಾಟೆ ಮಾಡಬೇಕು ಅಂತ ಹೋದ್ರೆ ಅವ್ರು ನಾನು ಹೋದ ತಕ್ಷಣ ನನಗೆ ಏನು ಮಾತಾಡಿ ನಾನು ಹೇಳಿದ್ದೆ, ಈ ಸಮಾಜದಲ್ಲಿ ಶಾಂತಿ ಇರಬೇಕಾದ್ರೆ ಸರ್ಕಾರಗಳು ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು, ಇವೆಲ್ಲ ತೆಗೆದುಕೊಳ್ಬೇಕು. ನಾನು ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಇಸ್ಕೊಂಡಿದ್ದಾರೆ ಸರ್, ಕೇಕ್ ಕೊಟ್ಟು ಬಾರ್ ಕೊಡ್ತಾರೆ ಅವಶ್ಯಕತೆ ಇದೆಯಾ? ಈ ಒಂದು ದಿನ ನಮ್ಮ ಇಬ್ಬರು ಅಧಿಕಾರಿಗಳ ವೃತ್ತಿ ಜೀವನದಲ್ಲಿ ಸಾರ್ಥಕತೆ ಎದ್ದು ಕಾಣ್ತಾ ಇದೆ. ಯಾಕಂತಂದ್ರೆ ವಿಶ್ವವಿದ್ಯಾಲಯ ಸೇವೆ ಮಾಡಿರ್ತಕ್ಕಂಥ ಟೀಚರ್ಸ್ ನೋಬೆಲ್ ಪ್ರೊಫೆಷನ್ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಪೊಲೀಸ್ ಕೂಡ ನೋಬೆಲ್ ಪ್ರೊಫೆಷನ್. ಯಾಕಂದ್ರೆ ನಾವೇ ತರ ಸಮಾಜವನ್ನು ತಿಂದಿದ್ದೀವಿ, ಸಮಾಜವನ್ನು ಸರಿದಾರಿಗೆ ಬರೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆ ನಿಟ್ಟಿನಲ್ಲಿ ನಮ್ಮ ಎಣ್ಣೆ ಮೇಡಮ್ ಮಾತನಾಡ್ತಾರೆ, ನನ್ನ ಕೆಲಸ ಮಾಡಿದ್ದಾರೆ. ಅವರಿಗೆ ಅವರು ನೆಕ್ಸ್ಟ್ ಮುಂಬೈ ಅವರಿಗೆ ಉತ್ತಮ ಆರೋಗ್ಯ, ಆಯುಷ್, ನೆಮ್ಮದಿ, ಸುಖ, ಶಾಂತಿ ಎಲ್ಲ ತಾಯಿ ಚಾಮುಂಡೇಶ್ವರಿ ಕರುಣಿಸಿ. ನಮ್ಮ ನಂಜುಂಡ ಪ್ರಸಾದ್ ಎಲೆಕ್ಷನ್ ಜೊತೆಗೆ ತುಮಕೂರಿದ್ದಾಗ ನಮ್ಮ ಎಲ್ಲಿ ನಡೆಸಿದ್ರು ಅವರ ಆಯೋಗದಲ್ಲಿ ನಮ್ಮ ಪೊಲೀಸ್ ಆಯೋಗದಲ್ಲಿ ಗಣೇಶ ದೇವಸ್ಥಾನ ತುಂಬಾ ಅದ್ಭುತವಾಗಿ
ಇಲ್ಲಿ ಕಾರ್ಯವರು ಸಮಾರಂಭ ಮಾಡ್ತಾ ಇದ್ದಾರೆ. ಅದರಿಗೆ ಎಲ್ಲರೂ ಚಪ್ಪಾಳೆ ತಟ್ಟಬೇಕು. ಅವರು ಚೆನ್ನಾಗಿ ಸೇವೆ ಮಾಡಿದ್ದಾರೆ ಅಂತ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಅವ್ರಿಗೆ ಅವ್ರ ಬಿದ್ದ ಕುಟುಂಬಸ್ಥರಿಗೂ ಎಲ್ಲರಿಗೂ ಸೌಖ್ಯ ಆಗಲಿ, ದೇವರು ಒಳ್ಳೆಯದು ಮಾಡಿರಿ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳ್ತಾ ಇದ್ದೇನೆ. ಅವ್ರ ಬಿಡ್ಡರಿಗೂ ಅವ್ರ ಕುಟುಂಬಸ್ಥರಿಗೂ ಎಲ್ಲರಿಗೂ ಅವ್ರಿಗೆ ಆಶೀರ್ವಾದ ಬೇಕು ಅಂತ ನಾನು ಹೇಳಿ ಒಂದು ಹಾಡನ್ನು ಹೇಳ್ತಾ ಇದ್ದೀನಿ, ಸಿಕ್ಕದ ಹಾಡನ್ನು ಹೇಳ್ತಾ ಇದ್ದೀನಿ. ಇದು ಅದರ ಬೆಲೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಗೆಜ್ಜೆ ಕಾಲ್ಗುಲದಲ್ಲಿಲ್ಲ ತೋರುತ್ತ ಹೆಜ್ಜೆಯ ಮೇಲೆ ಹೆಜ್ಜೆ ನುಕ್ಕುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕರುಷ್ಟೆಯ ಕರೆಯುತ್ತ ಬಾರೆ ಮನಕೆ ಮಾನಸ ಚಿಜ್ಜಿಯ ತೋರೆ ಜಿಲಕರ ಕೋಟೆ ತೇಜದ ಒಲೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಈ ಸಭೆ ಆಯೋಜಿಸಿದ ಸರ್ಕಲ್ ಇನ್ಸ್ಪೆಕ್ಟರ್ ಸಿಬ್ಬಂದಿಯವರಿಗೆ ಮತ್ತು ಇಲ್ಲಿ ಬಂದಿರುವ ಎಲ್ಲ ಗಣ್ಯ ವ್ಯಕ್ತಿಗಳು, ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರ ತುಪ್ಪಲ್ ನಾಡ್ಸರ್ ಮತ್ತು ಎಲ್ಲ ಮುಖಂಡರು, ತಮಗೆ ಒಂದು ವಿಚಾರ ತಿಳಿಸೋದೇನೆಂದರೆ, ನಾನು ಕೋರ್ಟಲ್ಲಿ ಕೆಲಸ ಮಾಡೋರಿಗೆ ನಾನೇನೊಬ್ಬರು ಕೋರ್ಟ್ ಪಿ ಸಿ ಆಗಿದ್ದರು. ಅವ್ರ ವಿಚಾರ ಹೇಗೆ ನಮ್ಮದು ಗೊತ್ತು. ತಮ್ಮಲ್ಲಿ ಒಂದು ಮನವಿ, ದೇವರು ವರ ಕೊಡುವುದು ಯಾರು ಗೊತ್ತಾಗೋದಿಲ್ಲ. ಪೊಲೀಸ್ ಇಲಾಖೆಯವರು ಈ ಸಮಾಜದಲ್ಲಿ ಸಮಸ್ತ ಜನತೆಗೆ ಒಂದು ಆಧಾರದ ಏನಾದರೂ ಕೆಲಸ ಮಾಡಿದ್ರೆ ಅದು ಶ್ರೀರಕ್ಷೆ ಆಗುತ್ತೆ. ಅಂದರೆ ಅಧಿಕಾರದಲ್ಲಿದ್ದಾಗ ಮಾಡುವಂಥ ಶ್ರೀರಕ್ಷೆ ಕೆಲಸಗಳೇ ಈ ದಿನ ಒಂದು ಸಮಾಜದಲ್ಲಿ ಜನರಲ್ಲಿ ಅರಿವು ಮೂಡಿಸುವುದಂದರೆ ಈ ಶುಭ ಸಂದೇಶ ಒಂದು ಉದಾಹರಣೆ ಆಗುತ್ತೆ. ತಮ್ಮಲ್ಲಿ ಒಂದು ಕಿವಿ ಮಾತು, ಈ ಒಂದು ಹಳ್ಳಿಗಾಗಲಿ ಈ ತಾಲೂಕು ಸುತ್ತಮುತ್ತ ಯಾವುದೇ ಒಂದು ಸಮಸ್ಯೆ ಆಗಲಿ ಹೀಗೆ ಹಾಗೆ ನಡ್ಸ್ಕೊಂಡು ಬರ್ತಾ ಇದ್ರು, ಅದೇ ರೀತಿ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ಅಧಿಕಾರ ಅವಧಿನಲ್ಲಿ ಎಲ್ಲ ಪೊಲೀಸ್ ಸಿಬ್ಬಂದಿಯವರ ಒಂದು ಸಹಭಾಗಿತ್ವದಲ್ಲಿ ಈ ಒಂದು ಅಭಿವೃದ್ಧಿ ಬಗ್ಗೆ ಚುಕ್ಕಾಣಿ ಹೊಡಿಸಿ ಒಂದು ಜನರ ಸೇವೆಗೆ. ಆದರೆ ಈ ಒಂದು ಪ್ರತಿ ಗ್ರಾಮದಲ್ಲಿ ಪ್ರತಿ ತಾಲೂಕಲ್ಲಿ ಹಬ್ಬ ಬರುತ್ತೆ ಹೋಗುತ್ತೆ, ಆದರೆ ನೀವು ಮಾಡುವ ಸೇವೆ ಸದಾ ನಿಲ್ಲುತ್ತೆಂದರೆ ಒಂದು ತಪ್ಪಾಗಲಾರದು. ಈ ಒಂದು ಎರಡು ಮಾತು ಹೇಳಿ ತಮ್ಮ ಒಂದು ಸೇವೆಗೆ ಸದಾ ಎಲ್ಲರೂ ಸಹಕರಿಸಿ, ಇದೇ ರೀತಿ ಸಹಕರಿಸಿ ಇಡೀ ಪೊಲೀಸ್ ಸಿಬ್ಬಂದಿ ಈ ಜನರಲ್ಲಿ ತಾಲೂಕಲ್ಲಿ ತಾವು ಮಾಡುವ ಒಂದು ಸೇವೆ ಕೆಲಸ ಜನರಿಗೆ ಅಚ್ಚುಮೆಚ್ಚಾಗಿ ಇರುವಂಥ ಒಂದು ಸಂಭವ ಬರುವ ದಿನಗಳಿದೆ. ಅದೇ ಮುಂದುವರಿಸಿ ಹೋದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಕೆಲವೊಂದು ಸ್ಥಳ ಹೇಳಿದ್ರು. ಏನಾದರೂ ನಾನು ತಪ್ಪು ಮಾಡಿದರೆ ಕ್ಷಮಿಸಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೆ. ದಯವಿಟ್ಟು ಅವ್ರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದು ಗಲ್ಪೇಟೆಯಲ್ಲಿ. ಆಮೇಲೆ ಬರ್ತಾ ಏನಾಯ್ತಂದ್ರೆ ಓಂಕಾರ ಇನ್ಸ್ಪೆಕ್ಟರ್ ಬಂದು ನನ್ನನ್ನು ಪೂರ್ತಿ ನೀನು ಯಾವ ರೀತಿ ಸಂಘಟನೆಯಲ್ಲಿ ಸಕ್ರಿಯವಾಗಿದ್ದೋ ಈಗ ಪೂರ್ತಿ ಪೊಲೀಸ್ ಇಲಾಖೆ ಬದಲಾವಣೆ ಆಗಬೇಕಪ್ಪ ಅಂತ ಹೇಳ್ಬಿಟ್ಟು ಪ್ರತಿದಿನ ಇಲಾಖೆ ನಾನು ಮುಂದೆ ಊರಿಗೆ ಹೇಳ್ತಾರಲ್ಲ ಎಲ್ಲ ನನ್ನ ಕಿರಿಯ ಸಿಬ್ಬಂದಿಗಳಿಗೆ ನಾನು ಪೊಲೀಸ್ ಇಲಾಖೆಗೆ ಕೃತಜ್ಞತೆ ಬಿಟ್ಟಿದ್ದೀನಿ. ಯಾಕಂದರೆ 15 ವರ್ಷ ನಮ್ಮ ತಾಯಿ ಸಾಕಿದ್ದಾರೆ, 15 ವರ್ಷ ನನ್ನ ಆಸ್ತಿ ಸಾಕಿದೆ, ಉಳಿದು 31 ವರ್ಷ ಪೊಲೀಸ್ ಇಲಾಖೆ ಸಾಕಿರೋದು. ಮನೆ ನಮ್ಮ ಸಾಹೇಬರು ಹೇಳಿದೆ, ಸರ್ ನಮ್ಮ ತಾಯಿಗೆ ಮತ್ತು ಹಾಸ್ಟೆಲ್ಗೆ ಎಷ್ಟು ಬೆಲೆ ಕೊಡ್ತೀನೋ ಇಲಾಖೆಗೆ ಅಷ್ಟೇ ಕೊಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ನಿನ್ನೆವರೆಗೂ ಕೂಡ ಡ್ಯೂಟಿ ಮಾಡಿದೆ. ಯಾಕಂದರೆ ಸಾಕಿರೋ ಡ್ಯೂಟಿ ನಮಗೆ ಇಲಾಖೆ ಅನಿವಾರ್ಯ ಹೊರತು ನಾವು ಇಲಾಖೆಗೆ ಅನಿವಾರ್ಯ ಅಲ್ಲ. ನಾನು ಹೇಳಿದಲ್ಲ, ನನ್ನ ಸಂಸಾರ ನಿರ್ವಹಣೆಗಾಗಿ 1 ವರ್ಷ ವ್ಯವಸಾಯ ಮಾಡೋಕ್ಕೆ ಬೆಂಗಳೂರು ಆಗಿಬಿಟ್ಟು ಪೊಲೀಸ್ ಇಲಾಖೆಗೆ ಬರಬೇಕಂತ ಬಂದಿದ್ದು. ಚೆನ್ನಾಗಿ ಸಾಕಿದ ತಾಯಿ ಸಾಕಿದೆ. ನಾನು ಎಂದೂ ಕೂಡ ಪೊಲೀಸ್ ಇಲಾಖೆಗೆ ಅರ್ಧ ರಾತ್ರಿ ಕದ್ರೂ ಯಾಕೆ ಹೇಳ್ತಿದ್ರೆ ಈ ಇಲಾಖೆಗೆ ಬಂದಿದ್ದೀವಿ, ನಮ್ಮ ಕೈಲಾದಷ್ಟು ನಮ್ಮ ಸ್ವಇಚ್ಛೆಗಳನ್ನ ಬದಿಗೊಟ್ಟು ಇಲಾಖೆಗೆ ದುಡಿಬೇಕು. ಇಲ್ಲಿ ಇಷ್ಟೊತ್ತು ತೂಪಲ್ ನಾಡ್ಸಮ್ಮ ಹೇಳಿದ್ರು, ಜಗಳ ಮಾಡಬೇಕಂತ ಬಂದರೂ ಸಹ ಮತ್ತೆ ರಾಜಿ ಆಗೋದು ಅಂತ ನಮ್ಮ ಮೇಲೆ ಜಗಳ ಮಾಡೋಕ್ಕೆ ಬರ್ತಾಯಿದ್ರು. ನನ್ನೊಂದು ಸಿಂಪಲ್, ದೊಡ್ಡವ್ರು ಬೇಡ ನಿಮಗೆ, ಯಾಕೆ ನನ್ನ ಮೇಲೆ ಜಗಳಕ್ಕೆ ಬಂದರೂ ಸೈಲೆಂಟ್ ಆಗ್ತಾರೆ ಅಂದರೆ ಎದ್ದು ಬಂದ ತಕ್ಷಣ ದೊಡ್ಡವರೇ ಎದ್ದು ಮಾತಾಡೋಕೆ ಕೂತ್ಕೊಂಡು ಅಂತೀನಿ. ಫುಲ್ಲು ಕೋಪ ಇರೋರು ಅವ್ರು ಚೇರ್ ಕೊಟ್ಟ ತಕ್ಷಣ ಸೌಜನ್ಯಾಗಿ ಮಾತಾಡಿದ ತಕ್ಷಣ ಎಮ್ಮಿಗಾನ ಬಂದು ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲಿ ನಮ್ಮ ಗೆಳೆಯರು ಇದ್ದಾರೆ, ಅವರು ಬಂದಿದ್ರು, ಅವರು ಕೂಡ ನನ್ನ ಜಗಳ ಎಲ್ಲೇ
ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥ ನಮ್ಮ ನಾರಾಯಣಪ್ಪ ಸರ್ ಅವ್ರಿಗೂ ಸಹ ನಾನು ಈ ಸಮಯದಲ್ಲಿ ನೆನೆಸ್ಕೊಳ್ತಾ ಇವಾಗ ಮತ್ತೊಬ್ಬ ಅಧಿಕಾರಿ ನಮ್ಮ PSI ನಂಜುಂಡಪ್ಪ ಸರ್ ಅವರು ಒಂದೆರಡು ಮಾತು ಮಾತನಾಡಬೇಕಾಗ್ತದೆ. 15 ವರ್ಷ ನಾನು ಮನೆಯಲ್ಲಿ ಊಟ ಮಾಡಿರ್ಬೋದು. 15 ವರ್ಷ ಆದಮೇಲೆ ನನಗೆ ಹಾಸ್ಟೆಲ್ ಮನೆ. ಎಷ್ಟೋ ಮುಖ್ಯವಾದ ಹಬ್ಬಗಳಿಗೆ ನಾನು ಊರಿಗೆ ಹೋಗ್ತಾ ಇಲ್ಲ, ಸಂಘಟನೆಯಲ್ಲೇ ಇರ್ತಾ ಇದ್ದೆ. ಪ್ರತಿದಿನ ಒಂದು ಬ್ಯಾಗಲ್ಲಿ ಒಂದು ಶಾಲು, ಒಂದು ಮನೆ, ಒಂದು ನಿಕ್ಕ ಇಟ್ಕೊಂಡು ಇಲ್ಲಿ ಆಲ್ಟ್ ಮಾಡ್ತಾ ಇದ್ದೆ. ಎರಡೂ ಅವಿಭಾಜ್ಯ ಜಿಲ್ಲೆಗಳಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಸುಮಾರು 4 ವರ್ಷಗಳ ಕಾಲ ದಲಿತ ಮದುವೆ ಆದಮೇಲೆ ಸಂಸಾರ ನಿರ್ವಹಣೆಗಾಗಿ ಪೊಲೀಸ್ ಕೆಲಸ ಬೇಕು ಅಂತ ಸನ್ಮಾನಿಸಿ ನೆನೆಸ್ಕೋಬೇಕು. ದರ್ಶನ್ ನಾಯಕ್ ಅವರು ಕೇಳಿಕೊಂಡೆ. ನಂದು ಇಂಟ್ರ್ಯೂ ಕೂಡ ಲ್ಯಾಪ್ಸ್ ಆಗಿತ್ತು. ಎಂಪ್ಲಾಯ್ಮೆಂಟ್ ಆಫೀಸ್ ಬಂದಿದ್ದ ನಮ್ಮ ಇಂಟ್ರ್ಯೂಗಳು ಲ್ಯಾಪ್ಸ್ ಆಗಿತ್ತು. ಅವರೇ ಫೋನ್ ಮಾಡಿ ಆ ಅಧಿಕಾರಿ ತಿಳಿಸಿ ನನಗೆ ಇಂಟ್ರ್ಯೂ ಕಾರ್ಡ್ ಕೊಟ್ಟು ನಿನಗೆ ಕೆಲಸ ಕೊಟ್ಟು ನೀನು ಕೋಲಾರಲ್ಲಿ ಇರಬಾರ್ದು, ನೀನು ಕೆಲಸ ಕೊಡ್ತೀನಿ ಕೋಲಾರಲ್ಲಿ ಇರಬಾರ್ದು ಅಂತೇಳಿ ಗೌರಿಬಿದೂರಿಗಾಗದು. ಕಾರ್ಮಿಕ ಉದ್ದೇಶ ನಾನು ಕೋಲಾರಲ್ಲಿ ಇರ್ತೀನಿ ಅಂದರೆ, ಇಲ್ಲ ನೀನು ಕೋಲಾರಲ್ಲಿ ಈ ಚಳವಳಿ ನೀನು ಬಿಡಲ್ಲ, ನೀನು ನಮ್ಮ ಇಲಾಖೆಯಲ್ಲಿ ಇರಲ್ಲ, ನೀನು ಮುಂದುವರಿಯಲ್ಲ ಅಂತೇಳಿ ಗೌರಿಬಿದೂರಿಗಾಗಿದ್ರು. ಅಲ್ಲಿ ಹೋದ ತಕ್ಷಣ ಒಬ್ಬ ಹಿರಿಯಾಧಿಕಾರಿ ಅವ್ರ ಹೆಸರು ಹೇಳಬೇಕಾಗುತ್ತೆ. ಏನಂತಂದರೆ ಜನ ಮುಕ್ತರು, ಆದರೆ ಕೆಲವೊಂದು ವಿಷಯಗಳಲ್ಲಿ ಅದನ್ನು ತಿಳ್ಕೊಂಡು ಭಯ ಬೀಳ್ತಾರೆ. ಅಲ್ಲಿ ಏನಿಲ್ಲ, ನಾನು ಏನೇ ಇದ್ರೂ ಎಲ್ಲನ್ನೂ ಜಯಿಸ್ತೀನಿ, ನಾನು ಎಂಥ ಕೆಲಸ ಇದ್ರೂ ಮಾಡ್ತೀನಿ. ಭಾರಿ ಜನ ಇಲ್ಲಿ ಭಾರಿ ಒಳ್ಳೆಯವರು. ನಾವಿಲ್ಲಿ ಒಂದು ಹೊಂದಾಣಿಕೆ ಆಗಿದ್ದರೆ, ಹೊಂದಾಣಿಕೆ ಆಗಿ ಸೇವೆ ಮಾಡೋಕ್ಕೆ ಹೋದರೆ ನಮಗೆ ಪ್ರಾಣ ಬೇಕಾದ್ರೂ ಕೊಡ್ತಾರೆ ಅಂಥ ಜನ ಶ್ರೀನಿವಾಸಪುರ ತಾಲೂಕು. ಸುಮ್ಮನೆ ಶ್ರೀನಿವಾಸಪುರ ತಾಲೂಕು ಎಲ್ಲಿ ಹೋದರೂ ಸ್ಟೇಟಲ್ಲಿ, ನಮ್ಮ ರಾಜ್ಯದಲ್ಲಿ ಹೆಸರುವಾಸಿ, ಭಯ ಬೀಳ್ತಾರೆ. ಈಗ ನಾವು ನಮ್ಮ ಜೊತೆಯಲ್ಲಿ ನಮ್ಮ ಸಾಹೇಬ್ರ ಜೊತೆಗೆ ಜಯಾನಂದ್ ಸಾಹೇಬರು ನಾವು ಎಲ್ಲ ಸಹ ಇದರಲ್ಲಿದ್ದೀವಿ, ಇಲ್ಲಿ CP ಆಫೀಸಲ್ಲಿ. ಈಗ ಬೇರೆ ಗೋಲ್ಪಲ್ಲಿ CP ಆಫೀಸ್ ಆಗಿದೆ, ಈಗ ಇಲ್ಲಿ PI ಸ್ಟೇಷನ್ ಆಗಿದೆ. ಇನ್ನೂ ಕೆಲವರು ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇಲ್ಲ PI ಸ್ಟೇಷನ್ ಅಂತ. ಆದರೆ ನಾವು ಸೇವೆ ಮಾಡಬೇಕಾದ್ರೆ ಫಸ್ಟು ನೊಂದವರಿಗೆ ಅನುಕೂಲ ಆಗೋ ರೀತಿ ಮತ್ತು ಕಾಯಕ ವ್ಯಕ್ತಿಗಳನ್ನು ಅಳವಡಿಸ್ಕೊಂಡು ನಮ್ಮ ಈಗ ಸೇರಿರೋ ಸಿಬ್ಬಂದಿ ಕಾಲೇಜ್ ಓದ್ತಾ ಇದ್ದಂಗೆ, PCH ಮಾಡ್ತಾ ಇದ್ದಂಗೆ CET ಬರೆದ್ಬಿಟ್ಟು ಸೇರಿಕೆ ಆಗವ್ರೆ. ಅವ್ರ ಕಷ್ಟ ಅನ್ನೋದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಈಗ ನಾವು ಲಕ್ಷ್ಮಿ ನೋಡ್ಕೊಂಡು ಹೋದಲ್ಲ, ಲಕ್ಷ್ಮಿ ಇದ್ರೆ ಲಕ್ಷ್ಮಿನೂ ಬರ್ತಾಳೆ, ನಿನ್ನ ಜೊತೆ ಕಾಸು ಬರ್ತದೆ, ವ್ಯವಹಾರವನ್ನು ಆಗ್ತದೆ. ಲಕ್ಷ್ಮಿ ಇರಬೇಕು, ವ್ಯವಹಾರನೇ ಇರೋದಲ್ಲ. ವ್ಯವಹಾರ ಜೊತೆಗೆ ನಾವು ಮಾಡೋ ಕೆಲಸ ನಿಷ್ಠೆ, ದಯಾ ದಾಕ್ಷಿಣ್ಯ ಇಲ್ಲದೆ ನ್ಯಾಯ ಏನಿದೆ ನ್ಯಾಯದೇ ನಾವು ಇದ್ದಿದ್ದಂಗೆ ಮಾತಾಡ್ತೀರಿ, ಕಂಠಾಘೋಷವಾಗಿ ಹೇಳ್ತೀರಿ. ಜನಕ್ಕೆ ಕಠೋರ ಕಾಣಿಸ್ತದೆ, ಅದು ನಿಜಾನಕ್ಕೆ ಆ ಸ್ಥಾನದಲ್ಲಿ ಅವರು ಬಂದು ನಿಲ್ಕೊಂಡಾಗ ಮಾತ್ರ ಇದು ಸತ್ಯನ ನಿಜಾನ ಇವ್ರು ಯಾಕೆ ನಿಷ್ಠೂರಾಗಿ ಮಾತನಾಡೋರು ಅಂತೇಳಿ ಹೇಳ್ತಾರೆ. ನಾವು SHO ಆಗಿದ್ದಾಗ ಇದೇ ಶ್ರೀನಿವಾಸಪುರ ತಾಲೂಕಲ್ಲಿ ಸುಮಾರು 18 ವರ್ಷ ಸೇವೆ ಮಾಡಿದ್ದೀರಿ. ಆದರೆ ನಾವು SHO ಇದ್ದಾಗ ಅಣ್ತಮ್ಮಂದರು ಕಚ್ಚಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಹೊರಗಡೆ ಬಂದುಬಿಟ್ಟು ಬನ್ನಿ ಪೊಲೀಸ್ ಮಾಲ್, ಬಿಟ್ಟಿ ಮಾಲ್, ಅಚ್ಚಾ ಮಾಲ್, ಕಚ್ಚಾ ಮಾಲು ಎಲ್ಲ ನೋಡ್ಕೊಂಡು ಹೊಡೆದಾಡ್ಕೊಂಡು ಬಂದೇನೆ. SHO ಯಾಗಿದ್ದಾರೆ ಅಂತೇಳಿ ಒಬ್ಬರೂ ಬರ್ತಾ ಇಲ್ಲ. ಇಂಥವ್ರು ಯಾವುದೇ ಕಳಕತೆ ನಿರ್ವಹಿಸೋದು ಭಾಳ ಕಷ್ಟ. ಅಂಥದ್ರಲ್ಲಿ ಅವರು 31 ವರ್ಷ ಯಾವುದೇ ನಿಷ್ಕಳಂಕವಾಗಿ ಸೇವೆ ಸಲ್ಲಿಸಿದ್ದಾರೆ, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾವುದೇ ಇಲಾಖೆಯಾಗಲಿ ಸರ್ಕಾರಿ ಸೇವೆ ನಿವೃತ್ತಿ ಒಂದು ದಿವಸ ನಿವೃತ್ತಿ ಆಗಲೇಬೇಕಾಗುತ್ತೆ. ಅಂಥದ್ರಲ್ಲಿ ಅವರು ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ ಹೆಮ್ಮೆಯಿಂದ. ಇನ್ನು ಮುಂದೆ ಅವರ ಕುಟುಂಬಕ್ಕೆ ಅವರ ಜೊತೆಯಲ್ಲಿ ಇದ್ದುಕೊಂಡು ಮಕ್ಕಳ ಜೊತೆ ಲಾಲನೆ ಪಾಲನೆ ಮಾಡಿಕೊಂಡು ನೆಮ್ಮದಿಯಾಗಿರೋದಕ್ಕೆ ಅವ್ರಿಗೊಂದು ಅವಕಾಶ. ಸೊ ಹಂಗಾಗಿ ಆ ನಿಟ್ಟಿನಲ್ಲಿ ಈ ಒಂದು ನಿವೃತ್ತಿಯ ಬದುಕನ್ನು ಅವರಿಬ್ಬರು ಕುಟುಂಬದ ಜೊತೆ ಸಂತೋಷವಾಗಿ ಬದುಕಲಿ, ಅವ್ರಿಗೆ ಆಯುರಾರೋಗ್ಯ ದೇವರು ಕೊಡಲಿ. ಹಾಗೆ ನಮ್ಮ ಸಹೋದ್ಯೋಗಿಗಳ ಪೀಳಿಗೆ ಮಿತ್ರರು ಅವರನ್ನು ನೋಡಿ ಕೆಲವು ಕಲ್ತ್ಕೋಬೇಕಾದಂಥ ಅಂಶಗಳಿದ್ದಾವೆ, ಕಲ್ತ್ಕೊಳ್ಳಿ. ಇಬ್ಬರು ಅಷ್ಟೇ, ನಾನು ವೈಯಕ್ತಿಕವಾಗಿ ಇಬ್ಬರನ್ನ ಬಗ್ಗೆ ಹೇಳಂಗೆ ಎಲ್ಲರಿಗೂ ಗೊತ್ತಿದೆ. ನಂಜುಂಡಪ್ಪ ಅವರಿಗೆ ಒಂದು ಶಿಸ್ತು, ಹಾಗೆ ನಮ್ಮ ನಾರಾಯಣಪ್ಪ ಅವ್ರಿಗೂ ಡೆಡಿಕೇಶನ್. ಅವರಿದ್ದರೆ ಪೊಲೀಸಲ್ಲಿದ್ದರೆ ಇದು ನಡ್ಕೊಂಡು ಹೋಗುತ್ತದೆ, ಆ ಅಧಿಕಾರಿಗಳೆಲ್ಲಾದರೂ ನಡ್ಕೊಂಡು ಹೋಗುತ್ತೆ ಅನ್ನೋ ಒಂದು ಇತ್ತು, ಎಲ್ಲರಿಗೂ ಗೊತ್ತಿದೆ ಅದು. ಸೊ ಹಂಗಾಗಿ ಈ ನಿಟ್ಟಿನಲ್ಲಿ ಅವರು ಇವತ್ತು ನಿವೃತ್ತಿ ಹೊಂದ್ತಾ ಇದ್ದಾರೆ. ಅವ್ರನ್ನ ಸನ್ಮಾನ ಮಾಡೋಕ್ಕೆ ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ನಂಜುಂಡಪ್ಪ, ರಿಟೈರ್ಡ್ PSI ಅವರು, ಹಾಗೂ MD ನಾರಾಯಣಪ್ಪನವರು, ಹಾಗೆ ಮಾಧ್ಯಮ ಮಿತ್ರರು, ಸಾರ್ವಜನಿಕ ಬಂಧುಗಳು ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರು ಎಲ್ಲರಿಗೂ ನನ್ನ ಸಂಜೆಯ ನಮಸ್ಕಾರಗಳು. ಈಗ ನಾವು ಪೊಲೀಸ್
ಅಂದರೆ ನಾವು ಇಲಾಖೆಗೆ ಸೇರಿದ ದಿನದಿಂದ ನಿವೃತ್ತಿ ಆಗೋವರೆಗೂ ಮೈಯೆಲ್ಲ ಕಣ್ಣಾಗಿರ್ಬೇಕಾಗುತ್ತೆ. ಈ ಒಂದು ಯೂನಿಫಾರ್ಮ್ ಹಾಕೊಂಡ ಮೇಲೆ ಸುದೀರ್ಘ ಸರ್ವಿಸನ್ನು ಯಾವುದೇ ಒಂದು ಕಳಂಕ ಇಲ್ಲದೆ ಪೊಲೀಸ್ ಇಲಾಖೆಯಲ್ಲಿ ಪೂರೈಸೋದು ಬಹಳ ಕಷ್ಟದ ಕೆಲಸ. ಒಂದು ಸಣ್ಣ ತಪ್ಪುಗಳಾದ್ರೂ ಇಲಾಖೆಯಲ್ಲಿ ಶಿಸ್ತು ಕ್ರಮ ಇವೆಲ್ಲ ಇರ್ತವೆ. ಯಾವುದೇ ಒಂದು ಕಳಂಕ ಇಲ್ಲದೆ 31 ವರ್ಷಗಳನ್ನು ನಮ್ಮ ನಂಜುಂಡಪ್ಪ ಹಾಗೂ ನಾರಾಯಣಪ್ಪ ಅವರು ಪೂರೈಸಿ ಅದರ ಜೊತೆಗೆ ಕುಟುಂಬವನ್ನು ನೋಡಿಕೊಂಡು ಮಕ್ಕಳನ್ನ ಚೆನ್ನಾಗಿ ಓದಿಸಿ ಅವನ್ನೆಲ್ಲ ಒಂದು ಒಳ್ಳೆಯ ಸಮಾಜದಲ್ಲಿ ಉತ್ತಮವಾದಂಥ ವ್ಯಕ್ತಿಗಳನ್ನಾಗಿ ಮಾಡಿ ಇವತ್ತು ಗೌರವದಿಂದ ನಿವೃತ್ತಿ ಆಗ್ತಾ ಇದೆ. ಇದು ನಿಜವಾಗ್ಲೂ ಆಮೇಲೆ ನಿವೃತ್ತಿ ಹೊಂದುತ್ತಿರುವ PSI ನಂಜುಂಡಪ್ಪ ಅವರೇ, ಅವರು ಶ್ರೀಮತಿಯವರೇ, ಇನ್ನೂರ ನಮ್ಮ ಅಧಿಕಾರಿ AS MD ನಾರಾಯಣಪ್ಪ ಅವರೇ, ಅವರು ಶ್ರೀಮತಿಯವರೇ, ಅವರು ಮತ್ತು ಸಮಸ್ತ ಕುಟುಂಬದವರೇ ಮತ್ತು ಈ ಶುಭ ಸಂಜೆ ಸಮಾರಂಭದಲ್ಲಿ ಹಾಜರಾದ ನಮ್ಮ ನೆಚ್ಚಿನ ಸಿಬ್ಬಂದಿ ವರ್ಗದವರೇ, ಪತ್ರಿಕಾ ಮಿತ್ರರವರೇ ಮತ್ತು ಸಾರ್ವಜನಿಕರೇ, ಇದೊಂದು ಗಾದೆ ಮಾತಿದೆ ಏನಂದರೆ ಜೀವನದಲ್ಲಿ ಕೂಡುವುದು ವಿರಳ, ಅಗಲೋದು ಅನಿವಾರ್ಯ ಅಂತ. ಸೊ ನಾವು ಎಲ್ಲೇ ಹುಟ್ಟಿದ್ದೀವಿ, ಎಲ್ಲೇ ಬೆಳಿತೀವಿ, ಎಲ್ಲೇ ಸ್ಕೂಲ್ ಕಲಿತೀವಿ, ಕಲಿತ ನಂತರ ನಮ್ಮದೆಲ್ಲ ಪ್ರೊಫೆಷನಲ್ ಲೈಫ್ ಶುರು ಆಗುತ್ತೆ. ನಾವು ಜೀವನದಲ್ಲಿ ಜೀವನ ಎಂಬ ಪಯಣದಲ್ಲಿ ಯಾರ್ಯಾರಿಗೆ ಭೇಟಿ ಆಗ್ತೀವಿ, ಯಾರ್ಯಾರ ಜೊತೆ ಭಾವನೆಗಳನ್ನು ನಾವು ಹಂಚ್ಕೋತೀವಿ. ಸೊ ಇದೊಂದು ಜೀವನ. ಸೊ ನಾನು ಇಲ್ಲಿ ಶ್ರೀನಿವಾಸಪುರ ಪೊಲೀಸ್ ಠಾಣೆಗೆ ಬಂದುಬಿಟ್ಟು 8 ಮಂತ್ಸ್ ಕಂಪ್ಲೀಟ್ ಆಯಿತು. ಸೊ ಬಂದ ನಂತರ ಇದೊಂದು ನನಗೆ ಚಾಲೆಂಜಿಂಗ್ ಪೊಲೀಸ್ ಸ್ಟೇಷನ್ ಇತ್ತು. ವೈಯಕ್ತಿಕ ಹೇಳ್ಬೇಕಂದ್ರೆ ನನಗೆ ಬರಲಿಕ್ಕೆ ಇಚ್ಛೆ ಇರಲಿಲ್ಲ, ತುಂಬ ಇಂಟ್ರೆಸ್ಟೇ ಮಾಡ್ತಾರೆ, ಬೇಜಾರು ಮಾಡ್ಕೊತಿರಲಿಲ್ಲ. ಈಗ ನಮ್ಮ ಇಲಾಖೆಗೆ ನಾವು ಹೇಳಿದ ತಕ್ಷಣ ಮುಗಿದ ಮೇಲೆ ಗೊತ್ತಾಗ್ಬಿಡುತ್ತೆ ಬೇಜಾರು ಮಾಡ್ಕೊಂಡಾನೆ, ಬಾಡಿ ಲ್ಯಾಂಗ್ವೇಜ್ ಮೇಲೆ ಗೊತ್ತಾಗುತ್ತೆ ಬೇಜಾರು ಮಾಡ್ಕೊಂಡಾನೆ ಅಂತ. ಬಟ್ MD ನಾರಾಯಣಪ್ಪದಲ್ಲಿ ಇದು ಸುಮಾರು 8 ತಿಂಗಳ ಅವಧಿಯಲ್ಲಿ ನಾನು ನೋಡೇ ಇಲ್ಲ. ಈಸ್ ಎ ನಂಬರ್ 1 ವರ್ಕರು. ಕೆಲವೊಂದು ಸೂಕ್ಷ್ಮ ಇವು ಕೇಸ್ ಆದಾಗೆ, ಎಕ್ಸ್ಪೆಷಲಿ ಸ್ವಲ್ಪ ಅಟ್ರಾಸಿಟಿ ಕೇಸ್ ಆದಾಗೆ, ಕೆಲವೊಂದು ವಯಸ್ಸಾದ 70-80 ವಯಸ್ಸಾದ ಆರೋಪಿಗಳು ಸ್ಟೇಷನ್ ಕರ್ಕೊಂಡು ನನಗೆ ಭಯ ಅವ್ರಿಗೇನಾಗುತ್ತೆ ಅಂತ ಸ್ಟೇಷನ್ದಲ್ಲಿ. ಆ ಹೊತ್ತಿನಲ್ಲಿ ಬೆಳಗ್ಗಿಂದ ಸಾಯಂಕಾಲ ಕೆಲಸ ಮಾಡಿದ್ದಾರೆ. ಆ ಅಪ್ಪ ಮತ್ತೆ ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಮತ್ತೆ ಅವರೇ ಒಂದು ಕಾವಲು ಕೆಲಸ ಮಾಡಿದ್ರು. ದ್ಯಾಟ್ ಕೆಲಸ ಬಟ್ಟೆ ಆನೆಸ್ಟಿ, ಆಮೇಲೆ ಅವ್ರ ಇಂಟಿಗ್ರಿಟಿ ನಮ್ಮ MD ನಾರಾಯಣಪ್ಪ ಅವರು. ಆಮೇಲೆ ನೀವೆಲ್ಲ ನೋಡ್ತೀರಾ, ಎಲ್ಲ ಹೆಂಗೆ ರಿಟೈರ್ಮೆಂಟ್ ಸಮೀಪ ಬರುತ್ತೆ, ರಜಾ ಹಾಕೊಂಡು ಹೋಗ್ಬಿಡ್ತಾರೆ 1 ತಿಂಗಳು 2 ತಿಂಗಳು. ನನಗೆ ಕೇಳಿದ್ರು ಪಾಪ ಸುಮಾರು ಸರ್ ರಜಾ ಕೊಡಿ ಅಂತ. ಅವ್ರು ಒಂದೇ ಮಾತಂದೆ, ನೋಡ್ರಿ ನಾರಾಯಣಪ್ಪ, ನಾಳೆ ರಿಟೈರ್ಮೆಂಟ್ ಆದಮೇಲೆ ನಿಮ್ಗೆ ತುಂಬ ಟೈಮ್ ಇರುತ್ತೆ, ನಾಳೆ ನಿಮ್ಗೆ ಇನ್ಫಾರ್ಮ್ ಮಾಡ್ಕೊಳ್ಳೋದು ಅವಕಾಶ ಸಿಗೋಂಗಿಲ್ಲ. ಬಟ್ ಇಲಾಖೆಯಲ್ಲಿ ಇದ್ಕೊಂಡು ಡ್ಯೂಟಿ ಮಾಡ್ಕೊಂಡು ರಿಟೈರ್ಡ್ ಆಗೋದು ತುಂಬ ಅಪರೂಪ ಅಂದ್ಮೇಲೆ ಒಂದೇ ಮಾತಿಗೆ ಸಲ್ಯೂಟ್ ಹೊಡೆದ್ಬಿಟ್ಟು ಪಾಪ ರಜಾ ತಗೊಂಡಿರಪ್ಪ ಅವರು ಫುಲ್ ಟಿಲ್ ರಿಟೈರ್ಮೆಂಟ್ವರೆಗೆ, ನಿನ್ನೆ ದಿನವರೆಗೆ ಇವಾಗಿನ ಡ್ಯೂಟಿ ಬರಬೇಕಾದ್ರೆ ನಾನು IBI ಇರ್ತೀನಿ ಸ್ಟೇಷನ್ ಬರಲ್ಲ ಅಂತಂದರೆ. ಅಂದರೆ ಸ್ಟೇಷನ್ಗೆಲ್ಲ ನಿಮಗೆಲ್ಲ ತಿಳಿದಾಗ ಅಷ್ಟೆಲ್ಲ ಅವ್ಯವಸ್ಥೆ ಆಗಿತ್ತು, ಎಲ್ಲಿ ಬೇಕಾದ್ರೆ ಪ್ರಾಪರ್ಟಿ ರೂಮು ಎಲ್ಲ ಚೆಲ್ಲಾಪಿಲ್ಲಿ ಆಗಿತ್ತು. ಸೊ ನಾನು ತುಂಬ ಇದನ್ನು ಚಾಲೆಂಜ್ ಆಗಿ ತೊಗೊಂಡು ನನಗೆ 2 ಮಂತ್ಸ್ ಟೈಮ್ ಕೊಡು, 2 ಮಂತ್ಸಲ್ಲಿ ಏನಾದ್ರು ಅಪ್ಡೇಟ್ ಮಾಡಬೇಕಂತಂದರು. ಬಟ್ ನಮ್ಮೆಲ್ಲ ಸಮಸ್ತ ಸಿಬ್ಬಂದಿ ವರ್ಗದವರಿಂದ ಅವರು ನಾವು ಪೊಲೀಸ್ ಠಾಣೆನೆಲ್ಲ ರಿನೋವೇಟ್ ಮಾಡಿದ್ದೀವಿ. ಆ ಮರಗಳನ್ನು ತೆಗೆಸೋಕೆ ದೊಡ್ಡ ಚಾಲೆಂಜಿಂಗ್ ಆಗಿತ್ತು. ಬಟ್ ಪ್ರಾಪರ್ ಪ್ರೊಸೀಜರೆಲ್ಲ ಫಾಲೋ ಮಾಡಿಕೊಂಡು ಅರಣ್ಯ ಇಲಾಖೆ ವತಿಯಿಂದ ಅನುಮತಿ ತೊಗೊಂಡು ಅವರಿಗೆ ಬಂದೆಲ್ಲ ರಿಮೂವ್ ಮಾಡಿದರು. ಅದೆಲ್ಲ ಗೊತ್ತು ನಿಮ್ಗೆ ಏನು ಸಮಸ್ಯೆ ಇತ್ತಂತ. ಸೊ ಇದು ಪೊಲೀಸ್ ಠಾಣೆ ರಿನೋವೇಷನ್ ಮಾಡಬೇಕಾದ್ರೆ ನಮ್ಮ MD ನಾರಾಯಣಪ್ಪ ಅವರ ಪಾತ್ರ ಮಹತ್ತರವಾದದ್ದು ನಿಮಗೆಲ್ಲ ಗೊತ್ತಿದೆ. ಸೊ ಅವರು ಜಸ್ಟ್ ಲೈಕ್ ಹೆಂಗಂದರೆ ಮೈ ರೈಟ್ ಹ್ಯಾಂಡ್. ಅವರು ಹೇಗೆಂದರೆ ನನಗೆ ಒಂಥರ ಬಲಗೈ ಇದ್ದಂಗಿದ್ರು MD ನಾರಾಯಣಪ್ಪ. ನಾನು ಎಲ್ಲೂ ರಜಾ ಹೋಗೋದಾಗಲೇ, ನಾನು ಎವಿಡೆನ್ಸ್ ಹೋದ್ರೂ MD ನಾರಾಯಣಪ್ಪ ಠಾಣೆಯಲ್ಲಿದ್ದರೆ ನನಗೇನು ಟೆನ್ಷನ್ ಇರ್ತಿಲ್ಲ. ಈಸ್ ಎ ಗ್ರೇಟೆಸ್ಟ್ ಮ್ಯಾನೇಜರ್. ನಿಜ ಹೇಳ್ಬೇಕಂದ್ರೆ ಅವರು ಅತಿಶಯೋಕ್ತಿ ಆಗಿರೋದು ನನ್ನ ಸರ್ವಿಸಲ್ಲಿ ನೋಡಿ ಇದು ನಂಬರ್ 1 AS. ಯಾಕಂದರೆ